5ನೇ ಮೆಟ್ರೋ ರೈಲಿಗೆ ಗ್ರೀನ್ ಸಿಗ್ನಲ್. ರಾಜ್ಯೋತ್ಸವದ ದಿನದಂದೇ ಮತ್ತೊಂದು ರೈಲು ಕಾರ್ಯಾಚರಣೆ. 70,000 ಪ್ರಯಾಣಿಕರ ಸೇವೆಗೆ ಬಿಎಂಆರ್ಸಿಎಲ್ ರೆಡಿ. ಬೆಂಗಳೂರು ನಮ್ಮ ಮೆಟ್ರೋ ಹಳದಿ ಮಾರ್ಗವು ಉದ್ಘಾಟನೆಯಾಗಿ 3 ತಿಂಗಳು ಕಳೆಯುತ್ತಾ ಬಂತು. ಇನ್ನು ಯಾವಾಗ ಹೆಚ್ಚುವರಿ ರೈಲುಗಳ ಸಂಚಾರ ಆಗಲಿದೆ ಎಂದು ಕಾಯುತ್ತಾ ಕುಳಿತಿದ್ದ ಪ್ರಯಾಣಿಕರಿಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಗುಡ್ ನ್ಯೂಸ್ ನೀಡಿದೆ. ಕರ್ನಾಟಕ ರಾಜ್ಯೋತ್ಸವದ ದಿನದಂದೇ ಮತ್ತೊಂದು ರೈಲು ಕಾರ್ಯಾಚರಣೆ ಆರಂಭಿಸಿದೆ. ಇದರಿಂದಾಗಿ ಈ ಮಾರ್ಗದ ರೈಲು ಸಮಯ ಇಳಿಕೆ ಆದರೆ ರೈಲುಗಳ ಸಂಖ್ಯೆ ಹೆಚ್ಚಾಗಿದೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನೀಡಿರುವ ಮಾಹಿತಿ ಪ್ರಕಾರ ಇಂದಿನಿಂದ ಹಳದಿ ಮಾರ್ಗದಲ್ಲಿ 5ನೇ ಮೆಟ್ರೋ ರೈಲು ಕರ್ನಾಟಕ ರಾಜ್ಯೋತ್ಸವದ 70ನೇ ವರ್ಷದ ಆಚರಣೆಯ ಈ ಸಂದರ್ಭದಲ್ಲಿ ಸೇವೆ ಆರಂಭಿಸಿದೆ. ಹಳದಿ ಮಾರ್ಗದ ಸುಮಾರು 70,000 ಪ್ರಯಾಣಿಕರಿಗೆ 5ನೇ ಮೆಟ್ರೋ ರೈಲಿನ ವಾಣಿಜ್ಯ ಸೇವೆ ಲಭ್ಯವಾಗಿದೆ. 3 ರೈಲುಗಳು ಸಂಚರಿಸುವಾಗ ಪ್ರತಿ ರೈಲಿಗಾಗಿ ಪ್ರಯಾಣಿಕರು 25 ನಿಮಿಷ ಕಾಯಬೇಕಿತ್ತು. ನಂತರ 4ನೇ ರೈಲಿನ ಆಗಮನದಿಂದ ಈ ರೈಲು ಆವರ್ತನ ಸಮಯ 19 ನಿಮಿಷಕ್ಕೆ ಇಳಿಕೆಯಾಯಿತು. ಇದೀಗ 5ನೇ ರೈಲಿನ ಸೇವೆ ಆರಂಭವಾಗಿದ್ದರಿಂದ ಪ್ರಯಾಣಿಕರು ರೈಲಿಗಾಗಿ ಕಾಯುವ ಸಮಯ 15 ನಿಮಿಷಕ್ಕೆ ಇಳಿಕೆಯಾಗಿದೆ. ಪ್ರಯಾಣಿಕರಿಗೆ ಕಡಿಮೆ ಸಮಯದಲ್ಲಿ ಸುಗಮ ಮತ್ತು ನಿರಂತರ ಸೇವೆಗೆ ಸಹಾಯವಾಗುತ್ತಿದೆ. ಈ ಬದಲಾವಣೆ ಎಲ್ಲ ದಿನಗಳಿಗೆ ಅನ್ವಯವಾಗುತ್ತದೆ ಎಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ಅಧಿಕೃತ ಮಾಹಿತಿ ನೀಡಿದ್ದಾರೆ. ದೈನಂದಿನ ಪ್ರಯಾಣಿಕರ ಸಂಖ್ಯೆ ಏರಿಕೆ ಸುಮಾರು 19 ಕಿಲೋಮೀಟರ್ ಉದ್ದದ ಈ ಆರ್ವಿ ರಸ್ತೆ ಬೊಮ್ಮಸಂದ್ರ ಟರ್ಮಿನಲ್ ನಿಲ್ದಾಣಗಳಿಂದ ಹೊರಡುವ ಮೊದಲು ಮತ್ತು ಕೊನೆಯ ರೈಲುಗಳ ಆಯ್ಕೆಯಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಪ್ರಯಾಣಿಕರು ಈ ಬದಲಾವಣೆಯನ್ನ ಗಮನಿಸಿ ಸುಧಾರಿತ ಮೆಟ್ರೋ ಸೇವೆಗಳ ಸದುಪಯೋಗ ಪಡೆಯುವಂತೆ ವಿನಂತಿಸಲಾಗಿದೆ. ಈ ಹಿಂದೆ ಒಂದೆರಡು ಬಾರಿ ಈ ಮಾರ್ಗದಲ್ಲಿ ತಾಂತ್ರಿಕ ಸಮಸ್ಯೆ ಆಗಿದ್ದು ಬಿಟ್ರೆ ಯಾವುದೇ ಸಂಚಾರ ಸಮಸ್ಯೆ ಆಗಿಲ್ಲ. ಪ್ರಧಾನಿ ಮೋದಿಯವರು ಆಗಸ್ಟ್ 10ರಂದು ಈ ಮಾರ್ಗ ಉದ್ಘಾಟಿಸಿದ ಬಳಿಕ ದಿನೇ ದಿನೇ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತಿದೆ. ಹಾಲಿ ಗರಿಷ್ಠ 70,000 ಪ್ರಯಾಣಿಕರು ನಿತ್ಯ ಈ ಹಳದಿ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಾರೆ. 5ನೇ ರೈಲಿನ ಆಗಮನದಿಂದ ಮುಂದಿನ ದಿನಗಳಲ್ಲಿ ಈ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆಯಾದರೂ ಅಚ್ಚರಿಯಿಲ್ಲ. ವರುಣ್ ಎಂ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.